ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷದೀಪ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತೀನಿ. ನಾವು ಆರಾಮದೇವು ನೋಡ್ರಿ. ಇವತ್ತಿನ ದಿನ ಹೆಂಗೆ ಹೋಗ್ತೈತಿ, ಇವತ್ತಿನ ರುಟೀನ್ ಹೆಂಗೈತಿ ಅಂತ ನೋಡೋಣ ಅಂತ ಇವತ್ತು ನಾವು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಕತ್ತೀವ್ರಿ. ಇಲ್ಲೇ ನೋಡ್ರಿ, ಹರ್ಷಿತ್ ಹಾಯ್ ಮಾಡತ್ತಾನ್ರಿ. ಹರ್ಷಿತ ನಾಷ್ಟ ಮಾಡಕ್ಕಂತೇಳಿ ಕುಂತಾನ್ರಿ. ಇಲ್ಲಿ ನಮ್ಮ ಅಣ್ಣನ ಮಗಳು ಬಂದಾಳ್ರಿ. ಇವತ್ತು ನಾ ಬೆಳಗ್ಗೆ ವಾಕಿಂಗ್ ಹೋದಾಗ ಆಕಿನ ಕರ್ಕೊಂಬಂದೀನಿ ರೀ. ನಾ ಇನ್ನೂ ವಾಕಿಂಗ್ ಹೋಗಿರಲಿಲ್ಲ ರೀ. ಆವಾಗ ನಾ ಬೆಳಗ್ಗೆನ ಫೋನ್ ಹಚ್ಚಿದಳ್ರಿ ನನಗೆ, ಇನ್ನು ನೀವು ಬರಾತೀನೋ ಇಲ್ಲೋ ವಾಕಿಂಗ್ ಅಂಥೇಳಿ. ಆಯ್ತವ ಬರಾತೀನೀಗ, ಬಂದು ನಿನಗೆ ಫೋನ್ ಹಚ್ತೇನೆ ಅಲ್ಲಿ ಅಂತ ಹೇಳಿನ್ರಿ ಆಕಿಗೆ. ಅಲ್ಲಿ ಹೋಗಿ ಫೋನ್ ಹಚ್ಚನೆ ಎದ್ದು ಬಂದಳ್ರಿ. ಅವ್ರ ಮನೆ ಇಲ್ಲಿಂದ 1.5 ಕಿಲೋಮೀಟ್ರ್ ಆಗ್ತೈತೆ ರೀ. ಅಲ್ಲಿ ತನಕ ಹೋಗ್ತೇವ್ರಿ ನಾವು. ಅವ್ರ ಮನೆ ತಕ್ಕ ಹೋಗೋಣ ಆಕೆ ಎದ್ದು ಬಂದಳ್ರಿ. ಹಂಗನ ಕರ್ಕೊಂಬಂದುಬಿಟ್ಟೆ ರೀ. ಈಗ ನೋಡ್ರಿ, ಇಬ್ಬರು ಮಂದಿ ನಾಷ್ಟ ಮಾಡಕತ್ತಾರ್ರಿ. ನಮ್ಗೆ ಒಂದು ಪ್ಲೇಟ್ದಾಗ ಹಾಕ್ಕೊಡು, ನಾವು ಇಬ್ಬರು ಮಂದಿ ಮಾಡ್ತೇವೆ ಅಂತ ಹೇಳಿದ್ರಿ. ಅದಕ್ಕೆ ಇಬ್ರಿಗೂ ಒಂದು ಪ್ಲೇಟ್ದಾಗ ಹಾಕ್ಕೊಟ್ಟೇನೆ ರೀ ಅವ್ರಿಗೆ. ನಮ್ದು ಇವತ್ತಿನ ನಾಷ್ಟ ಈ ಥರ ಐತೆ ನೋಡ್ರಿ. ನಾಷ್ಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಅಕ್ಕಿ ನೆನೆಯಕ್ಕೆ ಹಾಕಿನ್ರಿ ನಿನ್ನೆ. ಸಾಯಂಕಾಲ ದೋಸೆದು ಏನರ ಮಾಡ್ಬೇಕಂತ, ಅದಕ್ಕೆ ಅದನ್ನು ಈಗ ರುಬ್ಕೋಬೇಕಂತ ಅನ್ನತ್ತೀನಿ ರೀ. ಈಗ ರುಬ್ಕೋತೀನಿ ರೀ. ಇವತ್ತು ಸಂಡೇ ಬೇರೆ ಐತ್ರಿ, ಮತ್ತು ಲೈಟ್ ಏನು ಹೇಳಕ್ಕೆ ಬರಂಗಿಲ್ಲ ರೀ. ಹೋದನ ರೀ. ಹೋದರೆ ಸಾಯಂಕಾಲ 6 ಗಂಟೆ ತನಕ ಲೈಟ್ ಬರಂಗಿಲ್ಲ ರೀ. ಅದಕ್ಕೆ ಇದನ್ನು ಲಘು ರುಬ್ಬಿಡ್ಬೇಕು ರೀ. ಕೈಗೆ ರುಬ್ಕೊಳತ್ತೇನೆ ರೀ. ಈಗ ಇದನ್ನೆಲ್ಲ ರುಬ್ಕೊಂಡೇನು ನೋಡ್ರಿ. ಇದನ್ನು ಚಂದಂಗೆ ಮ್ಯಾಗ ಮುಚ್ಚಿಟ್ರೆ ಸಾಯಂಕಾಲ ತನಕ ಫುಲ್ ಹುಳಿ ಬರ್ತೈತ್ರಿ. ಈಗ ಟೈಮ್ 9 ಗಂಟೆ ಆಗೈತೆ ರೀ. ಇನ್ನು ಸಾಯಂಕಾಲ 8 ಗಂಟೆ ತನಕ ಮಸ್ತ್ ಹುಳಿ ಬರ್ತೈತ್ರಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಕಷಂದ ಮ್ಯಾಗ ಒಂದು ಅರಿವಿ ಕಟ್ಟಿ ಅದ್ರ ಮ್ಯಾಗ ಒಂದು ಪ್ಲೇಟ್ ಹಾಕಿ ಮುಚ್ಚಿ ಇಟ್ಟುಬಿಡ್ತೇನೆ ರೀ. ನಮ್ಮ ಮನಿವನ ಉದ್ದಿನ ಬೇಳೆದವ್ರಿ. ಅದಕ್ಕೆ ಅದು ಮ್ಯಾಗ ಸೊಟ್ಟಿ ಹಂಗೆ ಐತ್ರಿ. ಅದು ಅಂಗಡ್ಯಾಗಿನ ಉದ್ದಿನ ಬೇಳೆ ಅಂದ್ರೆ ಅವು ಪಾಲಿಶ್ ಮಾಡಿಸಿದ್ವು ಇರ್ತಾವಲ್ರಿ, ಅವು ಕ್ಲೀನ್ ಅನ್ನಿಸ್ತಾವ್ರಿ. ಇವು ಮನ್ಯಾಗಿನ ಉದ್ದಿನ ಬೇಳೆದವನ ಮ್ಯಾಗ ಹಂಗೆ ಕಪ್ ಕಾಣಕತ್ತೈತ್ರಿ ಅದು. ಈಗ ಇದನ್ನು ಮುಚ್ಚಿ ಒಂದು 12 ತಾಸು ರೆಸ್ಟ್ ಮಾಡಕ್ಕೆ ಬಿಡೋಣ್ರಿ. ಇವ್ರ ನಾಷ್ಟ ಮಾಡಿ ಸ್ನಾನ ಎಲ್ಲ ಮಾಡಿ ಆಟ ಆಡತ್ತಾರ ನೋಡ್ರಿ ಈಗ ಹೊರಗೆ. ಹೌದು ಸಾಯಿಶ್, ಹಾಯ್ ಮಾಡು. ಸಾಕ್ಷಿ ಹಾಯ್ ಮಾಡು. ನನಗೆ ಬೆಳಗ್ಗಿನ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ರೀ. ಅದಕ್ಕೆ ಸಾಯಂಕಾಲ ಮತ್ತೆ ವ್ಲಾಗ್ ಮಾಡತ್ತೇನೆ ರೀ. ಈಗ ಸಾಯಿಷ್ಗೆ ಬೆಳಗ್ಗೆ ಒಂದು ಸ್ವಲ್ಪ ಆರಾಮಿಲ್ದಂಗೆ ಆಗಿತ್ತು ರೀ. ಅವ್ನು ಭಾಳ ಕಿರಿಕಿರಿ ಮಾಡತ್ತಿದ್ದ. ಅದಕ್ಕೆ ನಾ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ರೀ. ಅವನ್ನ ಕರ್ಕೊಳ್ಳೋದಾಯ್ತು ರೀ ಬೆಳಗ್ಗೆಯಿಂದ. ಅದಕ್ಕೆ ಈಗ ಒಂದು ಸ್ವಲ್ಪ ಆರಾಮ ಅನ್ಸಕತ್ತೈತೆ ರೀ ಅವಂಗೆ. ಅದಕ್ಕೆ ಮತ್ತೆ ಈಗ ಸ್ಟಾರ್ಟ್ ಮಾಡ್ಬೇಕಂತ ಮಾಡಕತ್ತೇನೆ ರೀ. ಏನು ಮಾಡತ್ತಿ ಸಾಯಿಷ? ಏನು ಮಾಡತ್ತಿ? ಇಲ್ಲಿ ನೋಡ್ರಿ, ಸಾಯಿಷ ಆಟ ಆಡತ್ತಾನು. ಸಾಕ್ಷಿನೂ ದಾಳ ನೋಡ್ರಿ ಇಲ್ಲಿ. ಏನು ಮಾಡತ್ತಿ ಸಾಕ್ಷಿ? ಏನೂ ಇಲ್ಲ. ನೀ ಹೋಗಕ್ಕಿ ಮನೆಗೆ? ಹಾಂ, ಮತ್ತು ನಾಳೆ ಸ್ಕೂಲ್ ಹೆಂಗೆ ಹೋಗಕ್ಕೆ? ಕಿರುತತೆ ಇಲ್ಲ ಅವ. ಅವ ಊರಿಗೆ ಹೋಗ್ಯಾನ. ಮತ್ತು ಯಾರು ಕೂಡ ಹೋಗ್ತೀನಿ? ಮತ್ತು ನಿನಗೆ ಬ್ಯಾಗ್ ಡ್ರೆಸ್ ಎಲ್ಲ ಬೇಕಲ್ಲ ನಾಳೆ ಹಾಕೊಂಡು ಹೋಗಕ್ಕೆ? ಯಾರಿಗೆ ಹೇಳೋ ತೊಗೊಂಬಾತಳಿ? ನಾನು ತೊಗೊಂಡು ಬರಲಿ? ನಿಮ್ಮ ಅಜ್ಜಾಗ ಹೇಳಂತ ಫೋನ್ ಮಾಡಿ, ಅಜ್ಜ ನಾ ಬರಂಗಿಲ್ಲ ಇಲ್ಲೇ ಇರ್ತೇನೆ ಅಂತ ಹೇಳ್ತೀಯ? ಆಯ್ತು ಹೇಳ. ಈಗ ಟೈಮ್ 6:30 ಆಗಿತ್ತು ರೀ. ನಮ್ಮ ಹರ್ಷಿತ ಟ್ಯೂಷನ್ ಕೊಂಟಾನ ನೋಡ್ರಿ. ನಮ್ಮ ಸಾಕ್ಷಿ ಮತ್ತು ನಮ್ಮ ಸಾಯಿಶ್ ಬಿಡಾಕ್ ಹೊಂಟಾರ್ರಿ ಅವನ. ಈಗ ಸಾಯಂಕಾಲ ಊಟಕ್ಕೆ ಒಂದು ಸ್ವಲ್ಪ ದೋಸೆ ಹಿಟ್ಟಿತ್ತು ರೀ. ದೋಸೆ ಮಾಡ್ಬೇಕಂತ ಹೇಳಿ ಪ್ಲ್ಯಾನ್ ಐತ್ರಿ. ದೋಸಾಕ್ಕೆ ಬಟಾಟಿ ಕಾಯಿ ಪಲ್ಯ ಮತ್ತು ಚಟ್ನಿ ಅಷ್ಟು ಮಾಡೋದ್ರಿ. ಬೆಳಗ್ಗೆಯಿಂದ ಸಾಂಬಾರು ಐತ್ರಿ, ಅದನ್ನ ತಿನ್ನೋದ್ರಿ. ಈಗ ದೋಸಾಕ್ಕೆ ಬಟಾಟಿ ಕಾಯಿ ಪಲ್ಯ ಮಾಡ್ತೇನಂತ್ರಿ. ಇಲ್ಲಿ ನೋಡ್ರಿ, ಈಗ ಬಟಾಟಿ ಕಾಯಿ ಪಲ್ಯ ಮಾಡ್ಕೊಳತ್ತೀನಿ ರೀ ನಾನು.
ನಾ ಹೆಂಗೆ ಮಾಡ್ತೇನಂತ ನಾ ತೋರಿಸ್ತೀನಿ ರೀ. ನೀವು ಹೆಂಗೆ ಮಾಡ್ತೀರಿ, ನಂದು ಎಲ್ಲರೂ ಮಿಸ್ಟೇಕ್ ಆದರೆ ನೀವು ಹೇಳ್ರಿ, ನನಗೆ ಕಮೆಂಟ್ ಮಾಡಿ. ಈಗ 1 2 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳತ್ತೀನಿ ರೀ. ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕೋತೀನಿ ರೀ ಎಣ್ಣೆ ಕಾದ್ಮೇಲೆ. ಈಗ ಇದಕ್ಕೆ ಸಾಸಿವೆ ಹಾಕೊಳತ್ತೀನಿ ರೀ. ಆಮೇಲೆ ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ. ಆಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕೊಳತ್ತೇನೆ ರೀ. ಇದು ಕಡಲೆಬೇಳೆ ಬಟಾಟಿ ಕಾಯಿಪಲ್ದಾಗ ಅದು ನಡಕ್ಕೆ ಕುರುಕುರು ಶಿಖರ ಬಾಯ ಒಂಥರ ಸ್ವಾದ ಮಸ್ತ್ ಬರ್ತೈತೆ ರೀ. ಆಮೇಲೆ ಉಳ್ಳಾಗಡ್ಡಿ ಹಾಕೊಳತ್ತೇನೆ ರೀ. ಉಳ್ಳಾಗಡ್ಡಿ ಎಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದ್ರಾಗ ಎಣ್ಣೆಯಾಗ ಸುಟ್ಕೋತೇನೆ ರೀ ಅದನ್ನು. ನಮ್ಮ ಹರ್ಷಿತ ಟ್ಯೂಷನ್ನಿಂದ ಬರೋ ಒಳಗಾಗೇನ ಅಡುಗೆ ಮುಗಿಸ್ಕೊಂಡ್ಬಿಡ್ತೇನೆ ರೀ. ಯಾಕಂದ್ರೆ ಹರ್ಷಿತ ನಿನ್ನೆ ಟ್ಯೂಷನ್ಗೆ ಹೋದಾಗ ಅವ್ನು ಚಪ್ಪಲ್ ಕಳೆದು ಬಂದಾನ ರೀ. ಅವಂಗೆ ಚಪ್ಪಲ್ ತರಕ್ಕೆ ಒಂದು ಜರ ಊರಾಗ ಹೋಗೋದಿತ್ತು ರೀ. ಅವ್ನು ಚಪ್ಪಲ್ ಭೀ ತರ್ಬೇಕು ರೀ, ಸೈಶಿಗೂ ಒಂದು ಜೋಡಿ ಶಾಂಡಲ್ ತರ್ಬೇಕು ರೀ. ಆಮೇಲೆ ನನಗೆ ವಾಕಿಂಗ್ ಹೋಗಕ್ಕೆ ಶೂಸ್ ಬೇಕಾಗಿದಾವೆ ರೀ. ನಾ ಒಂದು ಸೆಟ್ ಶೂ ತರ್ಬೇಕು ರೀ. ಇಲ್ಲಿ ನೋಡಿರಿ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಅರಿಶಿನ ಪುಡಿ ಹಾಕೊಂಡೇನಿ ರೀ. ಈಗ ಒಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೈತೆ ರೀ ಉಳ್ಳಾಗಡ್ಡಿದು. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತ್ತೇನೆ ರೀ. ಈಗ ಇನ್ನೊಂದು ಸಲ ಇದನ್ನೆಲ್ಲ ಚೆನ್ನಾಗಿ ಕೈ ಆಡಿಸ್ಕೊಂಡ್ಬಿಡೋಣ ರೀ. ಈಗ ಇದಕ್ಕೆ ನಾವು ಕುದಿಸಿ ಕಟ್ ಮಾಡಿ ಇಟ್ಕೊಂಡಿದ್ದ ಬಟಾಟಿ ಹಾಕತ್ತೇನೆ ರೀ. ಬಟಾಟಿ ಹಾಕಿ ಚೆನ್ನಾಗಿ ತಿರುಗಾಡ್ಬೇಕು ರೀ ಇದನ್ನೊಂದು ಸಲ. ಇದಕ್ಕೆ ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಲಿಂಬೆಕಾಯಿ ಹಿಂಡ್ಕೊಂಡ್ರೆ ಆಯ್ತು ರೀ. ಬಟಾಟಿ ಕಾಯಿಪಲ್ಯ ರೆಡಿ ಆಗ್ತೈತೆ ರೀ. ಮಾಡ್ಕೊಳತ್ತೇನೆ ರೀ. ಚಟ್ನಿ ಮಾಡಕ್ಕೆ ಕೊಬ್ಬರಿ ಮತ್ತು ಹುರಗಡ್ಲೆ ಮತ್ತು ಹಸಿಮೆಣ್ಸಿಕಾಯಿ, ಕೊತ್ತಂಬರಿ, ಕರಿಬೇವು ತೊಗೊಂಡೇನಿ ರೀ. ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ತೊಗೊಂಡೇನಿ ರೀ. ಇದನ್ನೆಲ್ಲ ಈಗ ಮಿಕ್ಸ್ ಮಾಡಿ ರುಬ್ಕೊಂಬರೋಣ ರೀ. ಈಗ ಇದನ್ನೆಲ್ಲ ಸಣ್ಣಗೆ ರುಬ್ಕೊಂಬಂದೇನಿ ನೋಡಿರಿ. ಇದನ್ನು ಒಂದು ಬೊಗನ್ಯಾಗ ತೆಗಿಯತ್ತೇನೆ ರೀ. ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಹಾಕಿ ಒಗ್ಗರಣೆ ಕೊಟ್ಟರೆ ಚಟ್ನಿ ಭೀ ರೆಡಿ ಆಗ್ತದೆ ರೀ. ಈಗ ಈ ಕೊಬ್ಬರಿ ಚಟ್ನಿಗೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಳೋಣ ರೀ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕೇನಿ ರೀ. ಇದಕ್ಕೆ ಸಾಸಿವೆ ಒಂದು ಜರ ಹಾಕಿದ್ದೇನೆ ರೀ. ಈಗ ಇನ್ನು ಒಂದು ಸ್ವಲ್ಪ ಜೀರಿಗೆ ಹಾಕೋತೇನೆ ರೀ. ಈಗ ನೋಡಿರಿ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕೊಂಡೇನಿ ರೀ. ಎಣ್ಣೆ ಭಾಳ ಕಾತೈತೆ ರೀ. ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ಚಟ್ನಿ ರೆಡಿ ಆಗ್ತೈತೆ ರೀ. ನೋಡಿರಿ ಈಗ ಒಗ್ಗರಣೆ ಕೊಟ್ಟೀನಿ, ಚಟ್ನಿ ಬಿತ್ತು ರೆಡಿ ಆಯ್ತು ರೀ. ಇದಕ್ಕೆ ನಮಗೆ ಬೇಕಾದ್ರೆ ಒಂದು ಸ್ವಲ್ಪ ಮ್ಯಾಗ ಸಕ್ಕರೆ ಹಾಕೋಬೋದು ರೀ. ಅಂದ್ರೆ ಭಾಳ ಖಾರ ಆಗಿತ್ತಂದ್ರೆ ಖಾರ ಹತ್ತಂಗಿಲ್ಲ ರೀ. ಒಂದು ಸ್ವಲ್ಪ ಟೇಸ್ಟ್ ಬರ್ತೈತೆ ರೀ. ಈಗ ಚಟ್ನಿನೂ ರೆಡಿ ಆಯ್ತು ರೀ. ಇನ್ನು ದೋಸೆ ಮಾಡ್ಕೋತೀನಿ ರೀ. ಈಗ ನೋಡಿರಿ ಈಗ ದೋಸೆ ಮಾಡ್ಕೊಳತ್ತೇನೆ ನಾನು. ಬೆಳಗ್ಗೆ 9 ಗಂಟೆಗೆ ಹಿಟ್ಟು ರುಬ್ಬಿಟ್ಟಿದ್ದೆ ರೀ.
ಹಿಟ್ಟು ಮಸ್ತ್ ಬಾಕಿ ಉಬ್ಬಿತ್ರಿ, ದೋಸೆ ಚಂದ ಹೇಳತ್ತಿದ್ದು ರೀ. ನೋಡಿರಿ ಈಗ ದೋಸೆ ಎಷ್ಟು ಚಂದ ಹೇಳ್ತೈತೆ ಅಂತ. ನೋಡಿರಿ ಇಲ್ಲಿ ದೋಸೆ ಎಷ್ಟು ಚಂದ ಎದ್ದು ಬಂತಂತೆ. ನಾವು ಹೋದ್ಸಲ ಮಾಡಿದಾಗ ಏನಾಗಿತ್ತು ಏನೋ ರೀ, ಸೇಮ್ ಇದೇ ಪ್ರೊಸೀಜರ್ದಾಗ ಮಾಡಿದ್ದೆ ರೀ. ಆದ್ರೆ ಫಸ್ಟ್ದು ಒಂದೆರಡು ದೋಸೆ ಬರಲಿಲ್ಲ ರೀ, ಭಾಳ ಕಷ್ಟ ಆಯ್ತು ರೀ ನನಗೆ ದೋಸೆ ಮಾಡೋಕೆ. ಆದರೆ ಈ ಸಲ ಹಂಗೇನಾಗಿಲ್ಲ ರೀ. ನನಗೆ ಒಂದು ಜೊತೆ ಶೂ ಬೇಕಾಗಿತ್ತು ರೀ. ಈಗ ಶೂಸ್ ತರಕ್ಕೆ ನಾವು ಊರಾಗ ಹೊಂಟೀವಿ ರೀ. ಈಗ ಇಲ್ಲಿ ಚಪ್ಪಲ್ ಅಂಗಡಿಗೆ ಬಂದೇವೆ ನೋಡ್ರಿ ನಾವೀಗ. ಸಾಯಿ ಸಮರ್ಥ್ ಫುಟ್ವೇರ್ ಅಂತ್ರಿ ಇದು ಅಲ್ಲಿ ಬಸ್ ಸ್ಟ್ಯಾಂಡ್ ತನಕ ಐತ್ರಿ ಇದು. ನೋಡ್ರಿ ಈಗ ನಮ್ಮ ಹರ್ಷಾಗ ತೊಗೊಳತ್ತೇವ್ರಿ ನಾವು ಚಪ್ಪಲ್. ಭಾಳ ವೆರೈಟಿ ಎಲ್ಲ ಇತ್ತು ರೀ. ಅಂದರೆ ಇದೇನೋ ಹೊಸದ ಅಂಗಡಿ ಆಗೈತಂತ್ರಿ ಈಗ. ಇವೆಲ್ಲ ಡೆಮೋ ಕಿಟ್ಟರಂತ್ರಿ ಅವ್ರು. ನಮ್ಗೆ ಯಾವ್ದು ಬೇಕು ಅಂತೀವಿ ಅದನ್ನ ಒಳಗಿಂದ ತೆಗೆದು ಕೊಡ್ತಾರಂತ್ರಿ, ಒಳಗೆ ಗೋಡೌನ್ದಾಗಿಂದ. ನಮ್ಮ ಹರ್ಷ ಒಂದು ಜೋಡಿ ಹಿಡ್ಕೊಂಡು ಕೂತ್ಬಿಟ್ಟಿದ್ರಿ ಇವಾಗ ಬೇಕಂತ ಹೇಳಿ. ನಾವು ಬೇರೆ ಬೇರೆ ಥರ ನೋಡತ್ತಿದ್ದೀವಿ ರೀ. ನೋಡಿರಿ ಇಲ್ಲಿ ಲೇಡೀಸ್ ಚಪ್ಪಲೆಲ್ಲ ಎಷ್ಟು ಚಂದ ವೆರೈಟಿ ಇದಾವೆ, ಮಸ್ತ್ ಅದಾವ್ರಿ. ಎಲ್ಲ ಥರ ಸಿಗ್ತಾವ್ರಿ ಇಲ್ಲಿ ಹೋದ್ರೆ. ಒಂದು ಸಲ ಈ ಕಡೆಯವ್ರು, ನಮ್ಮ ಊರ ಕಡೆಯವ್ರು, ಕಬ್ಬೂರ ರಾಯಬಾಗ್ ಕಡೆಯವ್ರು ಯಾರೇ ಇದ್ರೆ ವಿಸಿಟ್ ಕೊಡ್ರಿ. ನನಗೂ ಶೂ ಬೇಕಾಗಿತ್ತು ರೀ, ನಾನು ಶೂ ತೊಗೊಳತ್ತಿದ್ದೆ. ನೋಡ್ರಿ ಮದ್ವೆಗೆ ಪಾರ್ಟಿಗೆ ಹಾಕೊಂಡು ಹೋಗೋಕೆ ಎಲ್ಲ ಚಪ್ಪಲ್ ಮಸ್ತ್ ಅದಾವ್ರಿ ಇಲ್ಲಿ. ಮತ್ತು ರೇಟೂ ಭಾಳ ಹಂಗೇನು ಹೈ ರೇಟ್ ಇಲ್ಲರಿ, ಚಲೋ ಹಿಡಿದು ಕೊಡ್ತಾರ್ರಿ ರೇಟ. ನಾವು 4 ಜೊತೆ ತೊಗೊಂಡು ರೀ. ನನಗೊಂದು ಜೊತೆ ಶೂ, ಆಮೇಲೆ ಹರ್ಷಾಗ, ಸಾಯಿಷ್ಗ ಮತ್ತು ನಮ್ಮ ಅವಾಗ ಒಂದು ಸೆಟ್ ತೊಗೊಂಡು ರೀ. 4 ಸೆಟ್ಟದ್ದು ಸೇರಿನ ನಂದೆಲ್ಲ ಸೇರಿ 900 ಏನೋ ಸಮಥಿಂಗ್ ಆಯ್ತು ರೀ. ನೋಡಿರಿ ಇವ ಶೂ ನಾ ತೊಗೊಂಡೇನ್ರಿ. ನಮ್ಮ ಸಾಯಿಷಿಗೆ ಒಂದು ಸೆಟ್ ಸ್ಯಾಂಡಲ್ ತೊಗೊಂಡು ರೀ. ನಮ್ಮ ಹರ್ಷ ಸ್ಲಿಪ್ಪರ್ ತೊಗೊಂಡನ. ಆಮೇಲೆ ನಮ್ಮ ಮಮ್ಮಿಗೆ ಕಾಲು ನೋವು ಅದಾವಲ್ರಿ, ಆಕೆಗೆ ಅವು ಮೆತ್ತಗೆ ಇರ್ತಾವಲ್ರಿ, ಅವು ಬೇಕಾಗಿದ್ದು ರೀ. ಆಕೆಗೆ ಒಂದು ಸೆಟ್ ತೊಗೊಂಡು ರೀ. ಇದು ನಮ್ಮ ಮಮ್ಮಿಗೆ ತೊಗೊಂಡು ರೀ. ಆಕಿದ ಹಿಂಬಡ ಭಾಳ ನೋಸ್ತಾವ್ರಿ ಎರಡೂ. ಆಕೆ ಹಿಂಬಡ ನೋವು ಸಂಬಂಧ ಆಕೆ ಅಂಥವು ಚಪ್ಪಲ್ ಹಾಕೋತಾಳ್ರಿ. ಆಕೆಗೆ ಅಂಥವು ಚಪ್ಪಲ್ ತೊಗೊಂಡೇವ್ರಿ. ಇವರು ನೋಡತ್ತಿದ್ದರಿ ಮಸ್ತ್ ಅದಾವ ಚಪ್ಪಲ್, ನಾವೊಂದು ಸೆಟ್ ತೊಗೊಲೇನ ಅಂಥೇಳಿ. ಅವ್ರಿಗೆ ಈಗಾಗಲೇ 2 ಜೋಡಿ ಅದಾವನ್ನ ತೊಗೊಲಿಲ್ರಿ. ನಾವೀಗ ನನಗೆ ಶೂಸ, ಹುಡುಗರಿಗೆ ಚಪ್ಪಲ ಎಲ್ಲ ತೊಗೊಂಡು ವಾಪಸ್ ಮನೆಗೆ ಬಂದವ್ರಿ. ಇಲ್ಲೇ ನಮ್ಮ ದೊಡ್ಡಪ್ಪನ ಮಗ ನಮ್ಮ ಅಣ್ಣನ ಮಗಳನ್ನ ಕರಿಯಾಕೆ ಬಂದಾನ್ರಿ. ಅಕ್ಕಿ ಹೋಗಿದಾಳ್ರಿ, ಈಗ ಊಟ ಮಾಡತ್ತಾಳ್ರಿ. ಸಾಕ್ಷಿನೂ ಹೋದೋಡ್ರಿ. ಈಗ ಬರ್ರಿ ನಾವು ಊಟ ಮಾಡೋಣ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡತ್ತೇನೆ ರೀ. ನಾನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಹೆಂಗೆ ಅನ್ನಿಸ್ತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ.